ನಾವು ಗಮನಿಸ್ತಾ ಇದ್ವಿ ಶಮಂತ್ ಹೇಗೆ ಮುಂದೇನು ವಾಟ್ ನೆಕ್ಸ್ಟ್ ಮತ್ತು ಅಲ್ಲಿದ್ದಂಥ ದಿನಗಳನ್ನು ಅವರು ಶೇರ್ ಮಾಡ್ಕೊಳ್ಳೋಂಥ ವಿಚಾರ ಅವರ ಆರೋಗ್ಯ ಸಂಬಂಧಪಟ್ಟ ಹಾಗೆ ಏನು ಅಂತ. ಸೊ ಸುದ್ದಿಗೋಷ್ಠಿ ಕೂಡ ನಾಸಾ ನಡೆಸಿದೆ. ಇಲ್ಲಿ ಭಾಳ ವಿಶೇಷ ಸುದ್ದಿಗೋಷ್ಠಿ ನನಗೆ ಗಮನಿಸ್ತಾ ಇದೆ. ಶಮಂತ್ ಅವರು ಬರೀ ಸ್ಪೇಸ್ ಎಕ್ಸಿಗೆ ಮಾತ್ರ ಧನ್ಯವಾದ ಹೇಳಿಲ್ಲ, ಅವರು ಬೋಯಿಂಗ್ ಅವ್ರಿಗೂ ಕೂಡ ಹೇಳಿದ್ದಾರೆ. ಅವರು ನಮಗೆ ಸಪೋರ್ಟ್ ಕೊಟ್ಟರು. ಹೌದು, ತಾಂತ್ರಿಕ ಸಮಸ್ಯೆಗಳು ಬರುತ್ತೆ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇದು ಸ್ಪೇಸ್ ಇದರಲ್ಲಿ ಮಿಷನ್ನಲ್ಲಿ ಅಂತ, ಬಟ್ ಅದನ್ನು ಕೂಡ ಹೇಳಿದ್ದಾರೆ. ಈಗ ಸುದ್ದಿಗೋಷ್ಠಿ ಮುಕ್ತಾಯ ಆಗಿದೆ. ಸೊ ನಮ್ಮ ಜೊತೆ ಜ್ಞಾನ್ ಪ್ರಕಾಶ್ ಸರ್ ಇದ್ರು. ಸರ್, ಈಗ ನಾವು ಗಮನಿಸ್ತಾ ಇದ್ವಿ ನಾಸಾದ ಈ ಪ್ರೆಸ್ ಮೀಟನ್ನು. ಅವರು ಇಲ್ಲಿ ಒಂದು ವಿಚಾರವನ್ನು ಹೇಳಿದರು, ಈ ಕೋಸ್ಟ್ ಗಾರ್ಡ್ಗಳು ಕೊಟ್ಟಂಥ ಹೆಲ್ಪ್, ಹಾಗೆಯೇ ಈ 2025 ಭಾಳ ಬ್ಯುಸಿಯಾಗಿ ಸ್ಟಾರ್ಟ್ ಆಗಿದೆ ನಮ್ಮದು. ಯಾಕಂದರೆ ಆರಂಭದಲ್ಲೇ ಇಂಥ ಒಂದಷ್ಟು ಚಾಲೆಂಜಸ್ಗಳನ್ನು ನಾವು ಫೇಸ್ ಮಾಡಿದ್ದೀವಿ, ಯಶಸ್ವಿಯಾಗಿ ಇದನ್ನು ಪೂರೈಸಿದ್ದೀವಿ ಅಂತ. ಸೊ ನಾಸಾಗೆ ಎಷ್ಟು ಮಟ್ಟಿಗೆ ರಿಲೀಫ್ ಆಗಿರುತ್ತಿದ್ದು ಇವತ್ತಿನ ಒಂದು ಪ್ರೋಸೆಸ್ ಭಾಳ ಸ್ಮೂತಾಗಿ ಮುಕ್ತಾಯ ಆಗಿರೋದು? ಕೂಡ ತುಂಬ ರಿಲೀಫ್ ಆಗಿರ್ತದೆ. ಯಾಕಂದರೆ ಅವರು ಇಬ್ಬರು ಕಂಬೈನ್ಡ್ ಆಗಿ ಇದು ಮೆಷಿನ್ ತಗೊಂಡಿರೋದ್ರಿಂದ ಎಲ್ಲ ವಿಜ್ಞಾನಿಗಳು ಏನಿದ್ರಲ್ಲ ನ್ಯಾಸಾದಲ್ಲಿ ಮತ್ತು ಸ್ಪೇಸ್ ಎಕ್ಸಲ್ಲಿ ಅವರೆಲ್ಲರಿಗೂ ತುಂಬ ಸಂತೋಷ, ಮತ್ತು ಇದು ಒಂದು ಮೈಲುಗಲ್ಲು ಕೂಡ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಶರ್ಮಾ ಸರ್, ನೀವೇನು ಹೇಳ್ತೀರಾ? ಈ ಒಂದು ಕಡೆ ನಾಸಾ ಸ್ಪೇಸ್ ಎಕ್ಸ್ಗೂ ಕೂಡ ನಮ್ಮ ಪಾರ್ಟ್ನರ್ಗಳಿಗೂ ಕೂಡ ಧನ್ಯವಾದ ಅಂತ ಹೇಳಿದ್ರು, ಹಾಗೆ ಬೋಯಿಂಗ್ ಅವ್ರಿಗೂ ಕೂಡ ಟೆಕ್ನಿಕಲ್ ಎರರ್ಗಳಾಗಿದೆ ಹೌದು, ಬಟ್ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ಅವರು ಕೂಡ ಭಾಳ ಸೂಕ್ಷ್ಮವಾಗಿ ಇದನ್ನು ಮಾನಿಟರ್ ಮಾಡ್ತಾ ಇದ್ರಂತೆ, ನೋಡ್ತಾ ಇದ್ರಂತೆ ಏನೇನು ಲ್ಯಾಂಡಿಂಗ್ ಆಗ್ತಾ ಇದೆ ಎಲ್ಲದರ ಬಗ್ಗೆ ಕೂಡ ಟೆಕ್ಸ್ಟ್ ಮಾಡಿ ಕೂಡ ಅವರು ಕೇಳ್ತಾ ಇದ್ರು, ಏನೇನು ಆಗ್ತಿದೆ ಪ್ರೊಸೀಜರ್ ಅನ್ನೋದ್ರ ಬಗ್ಗೆ ಕೂಡ ಅಂತ. ಇವಾಗ ನಾವು ಒಂದು ಲಾಂಚ್ ಅಂತ ನೋಡಿದ್ರೆ, ಇವತ್ತು ಅವರು ನಾಸಾದ ಒಂದು ಏನು ಮೀಟಿಂಗ್ ಇತ್ತು ನೋಡಿದ್ರೆ, ಅದರಲ್ಲಿ ಅವರು ಬಹಳ ಮುಖ್ಯವಾದ ಪಾಯಿಂಟ್ ಗಳನ್ನ ಹೇಳಿದ್ರು. ಒಂದು ಬಂದ್ಬಿಟ್ಟು ನಾವು ಎಲ್ಲ ಇಂಡಸ್ಟ್ರಿಗಳು, ನಾವು ಸಪೋರ್ಟ್ ಮಾಡೋ ಇಂಡಸ್ಟ್ರಿಗಳಿಗೆ ನಾವು ಥ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ಎರಡನೇದು, ಮತ್ತೆ ಕೋಸ್ಟ್ ಗಾರ್ಡ್ಸ್ ಮತ್ತೆ ಏನು ನೇವಲ್ ಗಾರ್ಡ್ಸ್ ಇದ್ದಾರೆ, ಅವರುಗಳು ಬಹಳಷ್ಟು ಸಹಾಯ ಮಾಡಿದ್ದಾರೆ, ಅವ್ರಗಳಿಗೆಲ್ಲ ಸಹಾಯ ಮಾಡಿದ್ರು. ಮತ್ತೆ ಎಲ್ಲ ಒಂದು ಲಾಂಚ್ ಅಲ್ಲೂ, ಯಾವುದೇ ಒಂದು ರಾಕೆಟ್ ಲಾಂಚ್ ಆಗ್ಲಿ, ಯಾವುದೇ ಒಂದು ಸ್ಪೇಸ್ ಮಾಡ್ಯೂಲ್ ಲಾಂಚ್ ಆಗ್ಲಿ, ಯಾವುದೇ ಒಂದು ಕ್ರೂ ಲಾಂಚ್ ಆಗ್ಲಿ, ಒಂದೊಂದು ಲಾಂಚ್ ಕೂಡ ಒಂದೊಂದು ಡೆಲಿವರಿ ಪೇಂಟರ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅದ್ರಲ್ಲಿ ಅಷ್ಟೇ ಒಂದು ಸೀರಿಯಸ್ನೆಸ್ ಇರುತ್ತೆ. ಯಾವುದೇ ರೀತಿಯ ಒಂದು ಏನು ರಿಲ್ಯಾಕ್ಸೇಷನ್ ಅನ್ನೋದು ಯಾವ ಲಾಂಚ್ ಅಲ್ಲೂ ತೊಗೊಳಕ್ಕಾಗಲ್ಲ. ಎಲ್ಲ ಲಾಂಚ್ ಅಷ್ಟೇ ಒಂದು ಸೀರಿಯಸ್ನೆಸ್ ಇರುತ್ತೆ. ಡೂ ಆರ್ ಡೈ ಟೈಪ್ ಆಫ್ ಸಿಚುಯೇಷನ್ ಎಲ್ಲ ಲಾಂಚ್ ಅಲ್ಲೂ ಇರುತ್ತೆ. ಅದರಿಂದ ಈ ಲಾಂಚ್ ಅಲ್ಲಿ ಕೂಡ ಅದೇ ರೀತಿಯಾಗಿ ಆ ಸಿಚುವೇಶನ್ ಇದ್ದಿದೆ. ಆದ್ರೆ ಆ ಸಿಚುವೇಶನ್ ಆತರ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಏನು ಹೇಳ್ತಾರಲ್ಲ, ಹೈಪರ್ ಟೆನ್ಷನ್ ಆಗಿ ಮತ್ತೆ ಅದನ್ನ ಇದಲ್ಲ, ಒಂದು ಆಂಗ್ಸೈಟಿ ಇರುತ್ತೆ. ಬಟ್ ಆಂಗ್ಸೈಟಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು ಅದನ್ನ ಸಕ್ಸಸ್ಫುಲ್ ಆಗಿ ಮಾಡುವಂತ ಒಂದು ಟ್ರೈನಿಂಗ್ ಅಂತ ಏನಿದೆ, ಸ್ಪೇಸ್ ಸೈನ್ಸಿಸ್ಟ್ ಆಗಲಿ, ಇಸ್ರೋ ಆಗಿರ್ಬೋದು, ನಾಸಾ ಆಗಿರ್ಬೋದು, ಈಸಾ ಆಗಿರ್ಬೋದು, ಇವ್ರಿಗಳಿಗೆಲ್ಲ ಆ ರೀತಿಯಾದ ಒಂದು ಟ್ರೈನಿಂಗ್ ಇರುತ್ತೆ. ಆ ಒಂದು ಹೈ ಟೆನ್ಷನ್ ಸಿಚುವೇಶನ್ ಅಲ್ಲಿ ಕೂಡ ಕಾಮ್ ಆಗಿದ್ದು, ಕೂಲ್ ಆಗಿದ್ದು, ಕೆಲಸಗಳನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಕೊನೆಗೆ ಬಂದು ಅದನ್ನ ಎಂಜಾಯ್ ಮಾಡುವಂತ ಒಂದು ಏನು ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಆ ಟ್ರೈನಿಂಗ್ ಅಂತ ಹೇಳ್ತೀವಿ, ಆ ಒಂದು ಟ್ರೈನಿಂಗ್ ಮತ್ತೆ ಮೆಚುರಿಟಿ ಅಂತ ಹೇಳ್ತೀವಿ, ಆ ಮೆಚುರಿಟಿ ಇರುತ್ತೆ. ಆ ಮೆಚುರಿಟಿನ ನಾವು ಇಲ್ಲಿ ನಾಸಾ ಮೀಟಿಂಗ್ ಅಲ್ಲಿ ಕೂಡ ಇವತ್ತು ನೋಡ್ಬೋದು. ನೀವು ಹೇಳಿದಾಗೆ ಇದೊಂದು ಆಂಕ್ಷಿಯಸ್ ಟೈಮು ಕೂಡ, ಮತ್ತೆ ಅವ್ರಿಗೊಂದು ದೊಡ್ಡ ರಿಲೀಫ್ ಕೂಡ. ಯಾಕೆಂದ್ರೆ ಸುನಿತಾ ವಿಲಿಯಮ್ಸ್ ನವರ ಕೇಸು ಬಹಳ ಸ್ಪೆಷಲ್ ಕೇಸು. ಇದು ಯಾವ ರೀತಿ, ಇದು ಈ ರೀತಿಯಾಗಿ ಯಾವುದೇ ಆಸ್ಟ್ರೋನಾಟ್, ಯಾವುದೇ ಸ್ಪೇಸ್ ಸ್ಟೇಷನ್ ಏನ್ ಸ್ಟ್ರಾಂಡಿಂಗ್ ಅಂತ ಹೇಳ್ತೀವಿ, ಸ್ಟ್ರಾಂಡ್ ಅಂತ ಹೇಳಿದ್ರೆ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ, ಸಿಗಾಕೊಂಡಿರೋಂತ ಒಂದು ಪರಿಸ್ಥಿತಿ ಯಾರಿಗೂ ಬಂದಿರ್ಲಿಲ್ಲ ಇದುವರೆಗೂ. ಮತ್ತೆ ಈ ಎರಡು ವಿಷಯ, ಒಂದು ಇವರು ಒಂದು ಲೇಡಿಗೆ ಆದಂತ ಒಂದು ಕನ್ಸಿಡರೇಷನ್ ಇರುತ್ತೆ, ಎಲ್ಲ ದೇಶದಲ್ಲೂ ಇದೆ, ಈ ದೇಶದಲ್ಲೂ ಇದೆ. ಮತ್ತೆ ಏಜ್ ಕೂಡ ಇವ್ರಿಗೆ ನಾಟ್ ವಿತ್ ಹರ್ ಫಾರ್ ದ ಟೈಪ್ ಆಫ್ ಎಕ್ಸ್ಪೆಡಿಷನ್ ಶಿ ಇಸ್ ಟೇಕಿಂಗ್. ಬಾಕಿ ಆಸ್ಟ್ರೋನಾಟ್ಸ್ ಎಲ್ಲ ನೋಡಿದ್ರೆ ನೀವು 21, 29, 30, 35 ವರ್ಷದ ಒಳಗಡೆನೆ ಇರ್ತಾರೆ ಆಸ್ಟ್ರೋನಾಟ್ಸ್. ಇವರು ಒಂದು ಸ್ಪೆಸಿಫಿಕ್ ಕೇಸು, ಸ್ಪೆಷಲ್ ಕೇಸು. ಮತ್ತೆ ಇವರು ಒಂದು 6 ದಿನ ಅಂತ ಹೋಗ್ಬಿಟ್ಟು ಅಲ್ಲಿ 9 ತಿಂಗಳಾಗಿದ್ದು, ಮತ್ತೆ ಏನೇ ಆಗ್ಲಿ ಆ ಒಂದು ಆಂಗ್ಸೈಟಿ ಅಂದಿದ್ದು, ಮೆಂಟಲ್, ಫಿಸಿಕಲ್, ಸೈಕಲಾಜಿಕಲ್ ಆಗಿ ಸ್ಟ್ರೆಸ್ ಆಗಿದ್ದು, ಅದು ನಿಜಾನೇ. ಅದು ತುಂಬಾ ಹೈಪ್ ಆಗಿದೆಯಾ, ಹೈಪ್ ಮಾಡಿ ಅದನ್ನ ಹೇಳಿದಾರ ಅಂತ ಅದನ್ನ ನಾವು ಡಿಬೇಟ್ ಮಾಡ್ಬೋದು. ಆದ್ರೆ ಆ ಒಂದು ಇಂಪ್ಯಾಕ್ಟ್ ಅನ್ನೋದು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಆದ್ರೆ ಅಷ್ಟೊಂದು 6 ದಿನ ಅಂತ ಹೋಗ್ಬಿಟ್ಟು 9 ತಿಂಗಳು ಆಗಿದ್ರು ಆ ಒಂದು ಕಷ್ಟದ ಒಂದು ಸಿಚುವೇಶನ್ ಅವ್ರು ಫೇಸ್ ಮಾಡಿದ್ರು ಅವರು ನಿನ್ನೆ ಅಲ್ಲಿಂದ ಹೊರಡಕ್ಕಿಂತ ಮೊದಲು ಒಂದು ಮಾತು ಹೇಳಿದ್ರು. ನನಗೆ ಇವಾಗ ISS ಬಿಟ್ಟು ಹೋಗ್ತಾ ಇದೀನಿ, ಐ ಆಮ್ ಗೋಯಿಂಗ್ ಟು ಮಿಸ್ ಯು ಆಲ್, ಐ ಆಮ್ ಗೋಯಿಂಗ್ ಟು ಮಿಸ್ ಯು ISS, ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಥಿಂಗ್, ಬಟ್ ಐ ಆಮ್ ಸ್ಟಿಲ್ ಹ್ಯಾಪಿ, ಐ ಆಮ್ ಗೋಯಿಂಗ್ ಟು ಅರ್ತ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಎಷ್ಟೇ ಪೇನ್ ಇದ್ರು ಎಂಜಾಯ್ ದ ಪೇನ್ ಅಂತ ಹೇಳ್ತಾರೆ ನೋಡಿ, ಅದು ಬಹಳ ಇಂಪಾರ್ಟೆಂಟ್. ಅದು ಬಹಳ ಸ್ಟ್ರಾಂಗ್ ಮೆಸೇಜ್ ನಾವು
ನಮ್ಮ ಕಮ್ಯುನಿಟಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಈ ಒಂದು ಏನು ಜನ ಸಮೂಹ ಇದೆ, ಆ ಮೆಸೇಜ್ ನ ಬಹಳ ಸ್ಟ್ರಾಂಗ್ ಆಗಿ ತಗೊಳ್ಬೇಕಾಗತ್ತೆ. ಆ ಒಂದು ಪೇನ್ ಇದ್ರೂ ಆ ಎಂಜಾಯ್ ದ ಪೇನ್ ಮಾಡ್ಕೊಂಡು ಆ ಒಂದು ಡೆಡಿಕೇಶನ್ ಮತ್ತೆ ಆ ಒಂದು ಡಿಸಿಪ್ಲಿನ್ ಇಂದ ಅವರು ತಮ್ಮ ಕೆಲಸಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಒಂದು ISS ಅನ್ನ ಒಂದು ಕಮಾಂಡ್ ಮಾಡ್ಕೊಂಡು ಅದನ್ನ ಮೇಂಟೈನ್ ಮಾಡೋದು, 9 ತಿಂಗಳು ಅದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಬಹಳ ಒಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ. ಅದ್ರ ಬಗ್ಗೆ ನಾವು ಜಾಸ್ತಿ ಎಲ್ಲೂ ಮಾತಾಡ್ಲಿಲ್ಲ. ಆದ್ರೆ ಅವ್ರಿಗೆ ಕೊಟ್ಟಿದ್ದಂತ ರೆಸ್ಪಾನ್ಸಿಬಿಲಿಟಿ ISS ಕ್ಯಾಪ್ಟನ್ ಮಾಡುವಂಥದ್ದು, ಅದನ್ನ ಮ್ಯಾನೇಜ್ ಮಾಡೋದು, ಮ್ಯಾನೇಜ್ ಮಾಡುವಂಥದ್ದು, ಮತ್ತೆ ಅದನ್ನ ಮೇಂಟೈನ್ ಮಾಡುವಂಥದ್ದು. ಮೋರ್ ದ್ಯಾನ್ ದ್ಯಾಟ್ ಅವರು ಸ್ಪೇಸ್ ವಾಕ್ ಕೂಡ ಮಾಡಿದ್ದಾರೆ. ಈ ಏನು ಆ ಸ್ಪೇಸ್ ವಾಕ್ ಮಾಡಿದ್ರು, ಆ 42 ಗಂಟೆಗಳ ಕಾಲ ಇವರು ಸ್ಪೇಸ್ ವಾಕ್ ಅನ್ನ ಮಾಡಿದ್ದಾರೆ. ಒಟ್ಟು ಈ ಸರಿ ಕೂಡ ಅವರು 2 ಸರಿ ಸ್ಪೇಸ್ ವಾಕ್ ಅನ್ನು ಮಾಡಿ ಆ ISS ಅಲ್ಲಿ ಏನು ಮೇಂಟೆನೆನ್ಸ್ ಮಾಡ್ಬೇಕಾಗಿತ್ತು, ಹೊರಗಡೆ ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ, ಆ ಮೇಂಟೆನೆನ್ಸ್ ಅಲ್ಲಿ ಕೂಡ ಅವ್ರು ಇನ್ವಾಲ್ವ್ ಆಗಿದ್ದು ಅದೊಂದು ಬಹಳ ಘನವಾದ ಒಂದು ಕೆಲಸ. ನಾವು ಕಲಿಯುವಂಥದ್ದು ಸುನಿತಾ ವಿಲಿಯಮ್ಸನ್ ಆ ಒಂದು ಅಸ್ಟ್ರೋಟ್ ಇಂದ ಕಲಿಯುವಂಥದ್ದು ಬಹಳ ಇದೆ ಅನ್ನೋದು ನನ್ನ ಒಂದು ದೃಢವಾದ ನಂಬಿಕೆ. ಸರ್, ಇನ್ನೊಂದು ಭಾಳ ಅಲ್ಲಿ ನಾನು ಗಮನಿಸಿದ್ದು, ಈ ಕ್ಯಾಪ್ಸ್ಯೂಲ್ ಏನಿದೆ ಅದು ಆ ಟೆಂಪ್ರೇಚರ್ನ ವಿತ್ಸ್ಟ್ಯಾಂಡ್ ಮಾಡಬೇಕಾದ್ರೆ ಏನು ಫ್ರಿಕ್ಷನ್ ಇರುತ್ತೆ ಮೇಲಿಂದ ಇದು ಕೆಳಗಡೆ ಬರಬೇಕಾದ್ರೆ ಅದನ್ನು ಹೇಗೆ ತಯಾರು ಮಾಡಿರ್ತಾರೆ ಅಂತ, ಏನು ಮೆಟಲನ್ನು ಬಳಸಿರ್ತಾರೆ ಅಷ್ಟು ಹೈ ಟೆಂಪ್ರೇಚರನ್ನು ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಅಂತ? ಇದು ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನಮ್ಮ ಸ್ಪೇಸ್ ಡಿಪಾರ್ಟ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ನಾವು ಯಾವಾಗ್ಲೂ ನಮ್ಮ ಪ್ರಾಬ್ಲಮ್ ಎಲ್ಲ ಬಹಳ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್, ಆದ್ರೆ ಅದರ ಸೊಲ್ಯೂಷನ್ ಬರುವಂತದ್ದು ಬಹಳ ಸಿಂಪಲ್ ಆಗಿ ಸೊಲ್ಯೂಷನ್ ತೆಗಿಯೋದು ಮತ್ತೆ ತೆಗಿತೀವಿ ಅನ್ನೋ ಒಂದು ಕ್ಷಮತೆ ನಮ್ಮಲ್ಲಿದೆ. ಅದೇ ರೀತಿಯಾಗಿ ಇಲ್ಲಿ ಏನು ಒಂದು ಹೀಟ್ ಆಗತ್ತೆ, ಮತ್ತೆ ಆ ಹೀಟ್ ಶೀಲ್ಡ್ ಮಾಡ್ಬೇಕು ಅಂತ ಇದೆಯಲ್ಲ, ಆ ಹೀಟ್ ಶೀಲ್ಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂತ ಒಂದು ವಸ್ತು ಆಗುತ್ತೆ. ಯಾಕೆಂದ್ರೆ ಇದು ಸ್ಪೇಸ್ ಹೋಗ್ಬೇಕಾದ್ರೆ ಹೀಟ್ ಶೀಲ್ಡ್ ಇರುತ್ತೆ, ಟೇಕ್ ಆಫ್ ಆಗ್ಬೇಕಾದ್ರೆ ರಾಕೆಟ್ ಅಲ್ಲಿ ಫಾಲ್ಕನ್ 9 ಆಗ್ಬೋದು, ಇಲ್ಲ ಪ್ರೋಟಾನ್ ಆಗ್ಬೋದು, ಇಲ್ಲ ನಮ್ಮ GSLV ಆಗ್ಬೋದು, ಈ ಮಾಡ್ಯೂಲ್ ನ ಕೂರಿಸ್ಬಿಟ್ಮೇಲೆ ಹೀಟ್ ಶೀಲ್ಡ್ ಇರುತ್ತೆ. ಲಾಂಚ್ ಮಾಡ್ಬೇಕಾದ್ರೆ ಇದ್ರದ್ದು ಅವಶ್ಯಕತೆ ಇರಲ್ಲ, ಆದ್ರೆ ವಾಪಸ್ ಬರ್ಬೇಕಾದ್ರೆ ಅದು ಏನು ರೀಎಂಟ್ರಿ ಆಗುತ್ತೆ, ರೀಎಂಟ್ರಿ ಆಗ್ಬೇಕಾದ್ರೆ ಆ ಒಂದು ಏರ್ ಫ್ರಿಕ್ಷನ್, ಈ ಒಂದು ಮಾಡ್ಯೂಲ್ ಏರ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ 2000ದಿಂದ 3000 ಡಿಗ್ರಿ ಟೆಂಪರೇಚರ್ ವರ್ಗು ಹೋಗುವಂತ ಒಂದು ಸಾಧ್ಯತೆಗಳು ಕಾಣುತ್ತೆ. ಇದಕ್ಕೆ ತುಂಬಾ ಸಿಂಪಲ್ ಆಗಿ ಸೊಲ್ಯೂಷನ್ಗಳನ್ನ ಕಂಡಿಟ್ಕೊಂಡಿದ್ದಾರೆ. ಒಂದು ನಾರ್ಮಲ್, ನಾನು ಹೇಳಿದ್ರೆ ನಿಮ್ಗೆ ಹೇಗನ್ಸುತ್ತೆ ಗೊತ್ತಿಲ್ಲ ನನಗೆ, ನಾರ್ಮಲ್ ವುಡ್ ಇದೆಯಲ್ಲ, ನಾವು ಆ ವುಡ್ ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ಹೀಟ್ ಶೀಲ್ಡ್ ಅಂತ ನಾವು ಹೇಳ್ತೀವಿ. ಆದ್ರೆ ಅದು ವುಡ್, ನಾರ್ಮಲ್ ವುಡ್, ಅದನ್ನ ಒಂದು ಶೇಪ್ ಅಲ್ಲಿ ಮಾಡಿ ಅದನ್ನ ರೊಟೇಟಿಂಗ್ ಮಾಡಿ ಅದನ್ನ ಮೌಂಟ್ ಮಾಡ್ಬಿಟ್ಟು ಅದನ್ನ CG ಶಿಫ್ಟ್ ಮಾಡಿದ್ರೆ, ಸೆಂಟರ್ ಆಫ್ ಗ್ರಾವಿಟಿ ಶಿಫ್ಟ್ ಮಾಡಿದ್ರೆ ಅದು ಸ್ಯಾಕ್ರಿಫೈಸ್ ಮಾಡುತ್ತೆ, ತನ್ನನ್ನು ಸ್ಯಾಕ್ರಿಫೈಸ್ ಮಾಡ್ಕೊಳುತ್ತೆ. ವುಡ್ ತನ್ನನ್ನು ಬರ್ನ್ ಮಾಡ್ಕೊಂಡು ಒಳಗಡೆ ಟೆಂಪರೇಚರ್ ಹೋಗದಾಗೆ ಮಾಡುವಂತ ಒಂದು ಟೆಕ್ನಾಲಜಿ, ಬಹಳ ಸಿಂಪಲ್ ಆಗಿರುವಂತ, ಬಹಳ ಕಾಸ್ಟ್ ಎಫೆಕ್ಟಿವ್ ಮತ್ತೆ ಯಾವುದೇ ಖರ್ಚಿಲ್ಲದೆ ಅಂತ ಮಾಡುವಂತ ಒಂದು ಸೊಲ್ಯೂಷನ್, ಬಹಳ ಫೇಮಸ್ ಆದಂತ ಸೊಲ್ಯೂಷನ್. ಅದು ಇಸ್ರೋದಲ್ಲಿ ಕೂಡ ಇದೆ, Q1, 2, 3 ನಲ್ಲಿ ಕೂಡ ಇದೆ. ಆದ್ರೆ ಇವಾಗ ಮಾಡಿರುವಂತದ್ದು ಇವರು CTX ಅಂತ ಹೇಳ್ಬಿಟ್ಟು, ಒಂದು CKX ಅಂತ ಹೇಳ್ಬಿಟ್ಟು ಒಂದು ಮೆಟೀರಿಯಲ್, ಅದು ಕಾಂಪೋಸಿಟ್ ಮೆಟೀರಿಯಲ್ ತಯಾರು ಮಾಡಿದ್ದಾರೆ. ಯಾಕೆಂದ್ರೆ ರಿಯೂಸಬಲ್, ಈ ಮರದಲ್ಲಿ ಮಾಡುವಂತ ಏನು ಹೀಟ್ ಶೀಲ್ಡ್ ಇದೆ ಅದು ಅದಕ್ಕೆ ಕೋಟಿಂಗ್ ಮಾಡ್ಬೇಕಾಗತ್ತೆ, ರಿಫ್ಲೆಕ್ಟಿವ್ ಕೋಟಿಂಗ್ ಅಂತ ಹೇಳ್ಬಿಟ್ಟು, ಅದು ರಿಯೂಸ್ ಮಾಡೋದಕ್ಕೆ ಬರಲ್ಲ, ಮತ್ತೆ ಅದನ್ನ ಹೊಸದಾಗಿ ಮಾಡ್ಬೇಕಾಗುತ್ತೆ. ಈ ರಿಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರು ಆ CTX ಅನ್ನೋ ಒಂದು ಮೆಟೀರಿಯಲ್ ಅನ್ನ ಕಂಡಿಡ್ಕೊಂಡಿದ್ದಾರೆ, ನಾಸಾ ಮತ್ತೆ SpaceX ನವರು. ಆ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ಅದರಲ್ಲಿ ನೋಡಿದ್ರೆ ಕೋನ್ ಶೇಪ್, ಕಂಪ್ಲೀಟ್ ಆಗಿ ಸರ್ಕ್ಯುಲರ್, ಮತ್ತೆ ಅದು ರೊಟೇಟಿಂಗ್ ಅಂತ ಹೇಳ್ತೀವಿ, ರೊಟೇಟಿಂಗ್ ಹೀಟ್ ಶೀಲ್ಡ್ ಅಂತ ಹೇಳ್ಬಿಟ್ಟು, ರೊಟೇಟಿಂಗ್ ಹೀಟ್ ಶೀಲ್ಡ್ ವಿತ್ CG ಶಿಫ್ಟ್ ಅಂತ, ಅಂದ್ರೆ ಸೆಂಟ್ರಲ್ ಗ್ರಾವಿಟಿ ಶಿಫ್ಟ್ ಆಗುತ್ತೆ. ಸೆಂಟ್ರಲ್ ಗ್ರಾವಿಟಿ ಶಿಫ್ಟ್ ಆದಾಗ, ಎಂಟರ್ ಆದಾಗ 30 ಡಿಗ್ರೀಸ್ ಅಲ್ಲಿ ಅದು ಏನು ಮಾಡ್ಯೂಲ್ ಎಂಟರ್ ಆಗುತ್ತೆ, ಆವಾಗ ಇದು ರೊಟೇಟ್ ಆಗ್ತಾ ಇರುತ್ತೆ. ರೊಟೇಟ್ ಆದಾಗ ಹೀಟಿಂಗ್ ಎಫೆಕ್ಟ್ ಏನಾಗಿದೆ ಟುವರ್ಡ್ಸ್ ದಿ ಮಾಡ್ಯೂಲ್, ಅದು ತುಂಬಾನೇ ಬಿನೈನ್ ಆಗಿರುತ್ತೆ. ಹೊರಗಡೆ 1000 ಡಿಗ್ರಿ, 1500 ಡಿಗ್ರಿ ಇದ್ರ ಒಳಗಡೆ ಅದು 20-25 ಡಿಗ್ರಿಗಿನ್ನ ಜಾಸ್ತಿ ಇರಲ್ಲ ಅನ್ನೋದು ಒಂದು ಸಂಶೋಧನೆಯಲ್ಲಿ ಕಂಡುಹಿಡ್ಕೊಂಡು ಆ ರೀತಿಯಾದ ಒಂದು ಅಳವಡಿಕೆಯನ್ನ ಈ Q9 ನಲ್ಲಿ ಮಾಡಲಾಗಿದೆ. ಅದೇ ಒಂದು ಟೆಕ್ನಾಲಜಿ ಬೇರೆ ಇನ್ನು ಮುಂದೆ. ಸರ್, ನಾನು ನಿಮ್ಮನ್ನ ಮಾತಾಡ್ತೀನಿ, ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಪಡಿತೀನಿ. ಇದು ಸ್ಪ್ಲಾಶ್ ಡೌನ್ ಆದಂಥ ಸಂದರ್ಭ, ಭಾಳ ಅಪರೂಪದ ಕ್ಷಣ. ಪ್ಯಾರಾಶೂಟ್ ಎಲ್ಲವೂ ಕೂಡ ಓಪನ್ ಆಯಿತು. ಅದಾದಮೇಲೆ ಡ್ರ್ಯಾಗನ್ Q9 ಏನಿದೆ ಅದು ಬಂದು ಲ್ಯಾಂಡ್ ಆದಂಥ ದೃಶ್ಯ ಇದು. ಸೊ ಬಾಹ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ 9 ತಿಂಗಳ ನಂತರ ಭೂಮಿಗೆ ವಾಪಸ್ಸಾಗಿದ್ದಾರೆ.
ಒಂದು ಹಿಸ್ಟಾರಿಕ್ ಮೊಮೆಂಟ್ ಇದು ಅಂತ ಹೇಳಬೇಕು, ಎಪಿಕ್ ಮೊಮೆಂಟ್ ಅಂತ. ಫ್ಲೋರಿಡಾದ ಸಮುದ್ರಕ್ಕೆ ಬಂದಿಳಿದಂಥ ಕ್ರೂ9 ನೌಕೆ ಆ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇದು ಸ್ಪ್ಲಾಶ್ ಡೌನ್ ಆಗುವಂಥ ಒಂದು ಸಂದರ್ಭ. ಸೊ 3:27ಕ್ಕೆ ಸಮುದ್ರದ ಈ ಒಂದು ಸರ್ಫೇಸ್ಗೆ ಬಂದು ಅಪ್ಪಳಿಸ್ತು. ಸೊ ಅದಾದ ನಂತರ ಅಲ್ಲಿ ಕೂಡಲೇ ಈ ಫಾಸ್ಟ್ ರೆಸ್ಕ್ಯೂ ಬೋಟ್ಗಳು ಕೂಡ ಬಂದ ನಂತರ ರೋಪನ್ನು ಕಟ್ಟಿ, ಹಗ್ಗ ಕಟ್ಟಿ, ನಂತರ ಈ ರೆಸ್ಕ್ಯೂ ಅಥವಾ ರಿಕವರಿ ಶಿಪ್ ಏನಿದೆ ಸೊ ಅದನ್ನು ತಂದು ಶಿಫ್ಟ್ ಮಾಡಲಾಯಿತು. ಅದಾದಮೇಲೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ 4 ಗಗನಯಾತ್ರಿಗಳನ್ನು ಕೂಡ ಒಬ್ಬರಾದ್ಮೇಲೆ ಒಬ್ಬರು ಅಲ್ಲಿ ಹೊರಗಡೆ ಕರೆತಂದು ನಂತರ ಅವ್ರನ್ನ ಅಲ್ಲಿಂದ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಹೋಗಲಾಯಿತು. ಸೊ ನೀವು ನೋಡ್ತಿರುವಂಥ ದೃಶ್ಯ ಬುಚ್ ವಿಲ್ಮೋರ್ ಸೇರಿದ ಹಾಗೆ ಉಳಿದಂಥ ಎಲ್ಲ ಗಗನಯಾತ್ರಿಗಳು ಸುನೀತಾ ವಿಲಿಯಮ್ಸ್ ಅವರು ಹೊರವಂಥ ಸಂದರ್ಭ ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಫ್ಲೋರಿಡಾದ ಸಮುದ್ರ ತೀರಕ್ಕೆ ಸರ್ಫೇಸ್ಗೆ ಬಂದು 3:28ಕ್ಕೆ ಅಪ್ಪಳಿಸ್ತು. ಎಸ್, ಸಾಮಾನ್ಯವಾಗಿ ಗಮನಿಸ್ತಾ ಇರ್ತೀವಿ, ಒಂದು ವಾರಗಳ ಕಾಲ ಸೂರ್ಯ ಇಲ್ಲ ಅಂತಂದರೆ, ಮಳೆ ಇಲ್ಲ ಅಂತಂದರೆ, ಅಥವಾ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಸಾಧ್ಯ ಆಗಿಲ್ಲ ಅಂತಂದರೆ ಒಂದು ಅವರ ಮನಸ್ಥಿತಿ ಇರ್ಬೋದು, ದೈಹಿಕ ಸ್ಥಿತಿ ಇರ್ಬೋದು, ಯಾವ ರೀತಿಯಾಗಿ ಆಗಿರುತ್ತೆ ಅನ್ನೋದನ್ನು ಗಮನಿಸ್ತಿರ್ತೀವಿ. ಬಟ್ ಇಲ್ಲಿ 9 ತಿಂಗಳುಗಳ ಕಾಲ ಇವರು ಸ್ಪೇಸ್ನಲ್ಲಿ ಇದ್ದಂಥದ್ದು, ಅಲ್ಲಿ ಒಂದು ಆಕರ್ಷಣೆ ಬಲ ಇರೋದಿಲ್ಲ, ಇದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ, ಹಲವಾರು ಸಮಸ್ಯೆಗಳಿರುತ್ತೆ. ಅದೆಲ್ಲವನ್ನು ಕೂಡ ಎದುರಿಸಿ, ಅದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಹೇಳ್ತಾ ಇದ್ರು, ಈ ಗಗನಯಾತ್ರಿಗಳು ಅಂತಂದರೆ 30-35 ವಯಸ್ಸಿನ ಒಳಗಡೆ ಇರ್ತಾರೆ. ಬಟ್ ಇಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಈ ವಯಸ್ಸಿನಲ್ಲಿ ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯವನ್ನು ಇಟ್ಕೊಂಡು ಅವರು ಮತ್ತೆ ಅಲ್ಲಿಗೆ ಹೋಗುವಂಥದ್ದು, 8 ದಿನಗಳ ಕಾಲ ಸಂಶೋಧನೆಗೆ ಅಂತ ಹೋದಂಥದ್ದು, ಆದರೆ 9 ತಿಂಗಳುಗಳ ಕಾಲ ಅಲ್ಲಿದ್ದಂಥದ್ದು. ಆದರೆ ಅವರು ವಾಪಸ್ ಬರಬೇಕಾದಂಥ ಸಂದರ್ಭದಲ್ಲೂ ಕೂಡ ಹೇಳಿ ಬರ್ತಾರೆ, ನನಗೆ ಹೋಗೋದಕ್ಕೆ ಬೇಜಾರಾಗ್ತಾ ಇದೆ, ಬಾಯ್ ಬಾಯ್ ಸ್ಪೇಸ್ ಅಂತ ಹೇಳಿ ಬರ್ತಾರೆ. ಅಂದರೆ ಅವರ ಒಂದು ಸ್ಪೋರ್ಟಿವ್ನೆಸ್ ಏನಿದೆ, ಅವರ ಧೈರ್ಯ ಏನಿದೆ, ಅಲ್ಲಿ ಇದ್ದಂಥ ಒಂದು ಕಷ್ಟವನ್ನು ಕೂಡ ಎಂಜಾಯ್ ಮಾಡಿದಂಥ ರೀತಿ ಏನಿದೆ, ಇದೆಲ್ಲವನ್ನೂ ಕೂಡ ಇಲ್ಲಿ ಸ್ಫೂರ್ತಿಯನ್ನಾಗಿ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲರೂ ಕೂಡ ಸೇಫಾಗಿ ಲ್ಯಾಂಡ್ ಆಗಿರುವಂಥದ್ದು. ಎಲ್ಲೊಂದು ಕಡೆ ಒಂದು ಆತಂಕ ಇತ್ತು. ಇನ್ನು ಸುನೀತಾ ವಿಲಿಯಮ್ಸ್ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ವದಂತಿಗಳು ಕೂಡ ಹರಿದಾಡ್ತಾ ಇತ್ತು. ಆರೋಗ್ಯದಲ್ಲಿ ಏರುಪೇರಾಗಿದೆಯಂತೆ ಅನ್ನೋ ಒಂದು ವದಂತಿಗಳು ಕೂಡ ಹರಿದಾಡ್ತಾ ಇತ್ತು. ಆದರೆ ಅದ್ಯಾವುದೂ ಕೂಡ ಇಲ್ಲ, ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ವಿ, ಅವರ ಎನರ್ಜಿಯನ್ನು ಗಮನಿಸ್ಬೋದಾಗುತ್ತೆ. ಸುನೀತಾ ವಿಲಿಯಮ್ಸ್ ಅವರು ಬಂದಂಥ ಸಂದರ್ಭದಲ್ಲಿ ವಿಕಂತ್ ಅವರು ಇಬ್ಬರು, ಅಂದರೆ ಇವರನ್ನು ಕರ್ಕೊಂಡು ಬರೋದಕ್ಕೆ ಹೋದಂಥ ಗಗನಯಾತ್ರಿಗಳೇನಿದ್ದಾರೆ ಅವರಿಗಿಂತ ಆ್ಯಕ್ಟಿವ್ ಆಗಿ ಸುನೀತಾ ವಿಲಿಯಮ್ಸ್ ಅವರು ಕಾಣಿಸ್ತಾ ಇರುವಂಥದ್ದನ್ನು ಅಲ್ಲಿ ನೋಡ್ಬೋದಾಗುತ್ತೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಎಲ್ಲರೂ ಕೂಡ ಐಸೋಲೇಟ್ ಮಾಡಲಾಗಿದೆ. ಅವರ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ಇದಾದ ನಂತರ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಟ್ಟ ನಂತರ, ಅಂದರೆ ಅವರ ಆರೋಗ್ಯ ಸಮತೋಲನ ಆದಂಥ ನಂತರ ಅವರ ಕುಟುಂಬಸ್ಥರನ್ನು ಭೇಟಿ ಮಾಡೋದಿರ್ಬೋದು. ಅದಾದ ನಂತರ ಅವ್ರನ್ನ ಅಲ್ಲಿಂದ ವಾಪಸ್ ಕಳುಹಿಸಲಾಗುತ್ತೆ. ಅದಾದ ನಂತರ ಅವರ ಒಂದು ಅನುಭವ ಏನಿದೆ ಅದನ್ನು ಹಂಚ್ಕೊಳ್ಳುವಂಥ ಸಲುವಾಗಿ ಇಡೀ ವಿಶ್ವಕ್ಕೆ ಕಾಯ್ತಾ ಇದೆ, ಅವರ ಅನುಭವವನ್ನು ತಿಳ್ಕೊಳ್ಳುವಂಥ ಸಲುವಾಗಿ.